ಸೈಫ್ ಅಲಿ ಖಾನ್ಗೆ ಚಾಕು ಇರಿತ ಆಗಿದೆ. 2-3 ಬಾರಿ ಚಾಕುವನ್ನ ಇರಿದಿದ್ದಾರೆ ದುಷ್ಕರ್ಮಿಗಳು. ಅಪರಿಚಿತ ವ್ಯಕ್ತಿಯಿಂದ ನಟನ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, ಚಾಕು ಇರಿಯಲಾಗಿದೆ. ರಾತ್ರಿ 2 ಗಂಟೆಗೆ ನಟನ ಮನೆಯಲ್ಲಿ ಚಾಕು ಇರಿದು ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಸದ್ಯ ಪತ್ನಿ ಕರೀನಾ ಕಪೂರ್ ಹಾಗೂ ಮಕ್ಕಳು ಸೇಫ್ ಆಗಿದ್ದಾರೆ. ಗಂಭೀರವಾಗಿ ಗಾಯಗೊಂಡ ನಟನನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟನಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ ಮನೆ ಕಳ್ಳತನಕ್ಕೆ ಬಂದು ನಟನಿಗೆ ಚಾಕು ಇರಿದಿರಬಹುದು ಅನ್ನುವಂತ ಶಂಕೆಯನ್ನ ಸದ್ಯಕ್ಕೆ ವ್ಯಕ್ತಪಡಿಸಲಾಗ್ತಾ ಇದೆ. ಬಾಲಿವುಡ್ ಸ್ಟಾರ್ ನಟ ಸೈಫ್ ಅಲಿ ಖಾನ್ಗೆ ಚಾಕುವಿನಿಂದ ಇರಿಯಲಾಗಿದೆ, ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಬಾಲಿವುಡ್ ಖ್ಯಾತ ನಟ ಸೈಫ್ ಅಲಿ ಖಾನ್ ಅವರ ಮೇಲೆ ಚಾಕು ಇರಿತ ಆಗಿರುವಂಥದ್ದು ಸಹಜವಾಗಿ ಅವರ ಅಭಿಮಾನಿಗಳಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಮಹಾರಾಷ್ಟ್ರದ ಬಾಂದ್ರಾದಲ್ಲಿರುವಂತಹ ನಟ ಸೈಫ್ ಅಲಿ ಖಾನ್ ಮನೆಗೆ ನುಗ್ಗಿ ದಾಳಿ ಮಾಡಿರುವ ಬಗ್ಗೆ ವರದಿಯಾಗಿದೆ. ಚಾಕು ಇರಿತಕ್ಕೆ ಒಳಗಾದಂತಹ ಸೈಫ್ ಅಲಿ ಖಾನ್ ಅವರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮಧ್ಯರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಅವರ ಮನೆಗೆ ಕಳ್ಳರು ನುಗ್ಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ವೇಳೆ ಸೈಫ್ ಅಲಿ ಖಾನ್ ಮೇಲೆ ಚಾಕುವಿನಿಂದ ಹಲ್ಲೆ ಮಾಡಿದ್ದಾರೆ. ದಾಳಿಗೆ ಒಳಗಾದ ಸೈಫ್ ಅಲಿ ಖಾನ್ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತಕ್ಷಣಕ್ಕೆ ಅವರನ್ನ ಮುಂಬೈನ ಲೀಲಾವತಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಈ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಬಾಂದ್ರಾ ಪೊಲೀಸರು ಭೇಟಿ ನೀಡಿ ಅಪರಿಚಿತ ವ್ಯಕ್ತಿಯ ವಿರುದ್ಧ ಎಫ್ಐಆರ್ ದಾಖಲಿಸಿಕೊಂಡು ತನಿಖೆಯನ್ನು ಆರಂಭಿಸಿದ್ದಾರೆ. ಪೊಲೀಸ್ ಮೂಲಗಳ ಪ್ರಕಾರ ವ್ಯಕ್ತಿಯೊಬ್ಬ ಮಧ್ಯರಾತ್ರಿ 2 ಗಂಟೆಗೆ ಸೈಫ್ ಅಲಿ ಖಾನ್ ಮನೆಗೆ ಬಂದಿದ್ದಾನೆ. ಆಗ ಸೈಫ್ ಮತ್ತು ಅಪರಿಚಿತ ವ್ಯಕ್ತಿಯ ನಡುವೆ ಮಾರಾಮಾರಿ ನಡೆದಿದೆ. ಸೈಫ್ ಮೇಲೆ ಹರಿತವಾದ ಚಾಕುವಿನಿಂದ ಹಲ್ಲೆ ಮಾಡಲಾಗಿದೆ. 2-3 ಬಾರಿ ಚಾಕುವಿನಿಂದ ಇರಿಯಲಾಗಿದೆ. ದಾಳಿಯ ಬಳಿಕ ಆರೋಪಿ ಅಲ್ಲಿಂದ ಪರಾರಿಯಾಗಿದ್ದಾನೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಎಷ್ಟು ಜನ ದುಷ್ಕರ್ಮಿಗಳು ನುಗ್ಗಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿ ಸಿಗಬೇಕಾಗಿದೆ. ಒಬ್ರೋ ಇಬ್ರೋ 3 ಜನನೋ ಒಂದು ಗ್ಯಾಂಗ್ಗೆ ಇತ್ತ ಏನು ಎತ್ತ ಆ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಈ ದಾಳಿಯಲ್ಲಿ ಸೈಫ್ ಅವರ ಕುತ್ತಿಗೆಗೆ 10 ಸೆಂಟಿಮೀಟರ್ ಗಾಯವಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜೊತೆಗೆ ಎಡಗೈಗೆ ಗಾಯ ಆಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಅಲ್ಲದೆ ನಟನ ಬೆನ್ನಿಗೂ ಕೂಡ ಹರಿತವಾದ ಚಾಕು ಹಾಕಲಾಗಿದೆ. ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾಹಿತಿ ಸಿಗಬೇಕಾಗಿದೆ. 10 ಸೆಂಟಿಮೀಟರ್ ಗಾಯವಾಗಿದೆ ಮತ್ತು ಚಾಕುವಿನಿಂದ 2-3 ಬಾರಿ ಇರಿದಿರೋದ್ರಿಂದ ಗಂಭೀರವಾದಂಥ ಗಾಯಗಳೇ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಆಪರೇಷನ್ ಅವಶ್ಯಕತೆ ಇದೆಯಾ, ವೈದ್ಯರು ಏನು ಹೇಳ್ತಾರೆ, ಸದ್ಯ ಅವರ ಆರೋಗ್ಯ ಸ್ಥಿತಿಗೆ ಯಾವ ರೀತಿ ಆಗಿದೆ, ಮಾತನಾಡ್ತಾ ಇದ್ದಾರಾ, ಈ ಘಟನೆ ಬಗ್ಗೆ ಏನಾದರೂ ಪೊಲೀಸರಿಗೆ ಮಾಹಿತಿ ಹಂಚಿಕೊಂಡಿದ್ದಾರಾ, ಏನು ಗೆತ್ತ ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮುಂಬೈನ ಬಾಂದ್ರಾದಲ್ಲಿರುವಂತಹ ಸೈಫ್ ಅಲಿ ಖಾನ್ ಅವರ ಮನೆ ಮಧ್ಯರಾತ್ರಿ 2 ಗಂಟೆಗೆ ದುಷ್ಕರ್ಮಿ ನುಗ್ಗಿರುವಂಥದ್ದು. ದುಷ್ಕರ್ಮಿಗಳು ಒಬ್ರೋ ಇಬ್ರೋ 3 ಜನನೋ ಕಳ್ಳತನಕ್ಕೆ ಅಂತಾನೆ ಬಂದಿದ್ದೋ ಅಥವಾ ಮೇಲ್ನೋಟಕ್ಕೆ ಕಳ್ಳತನ ಅಂತ ಹೇಳಲಾಗ್ತಾ ಇದೆಯೋ ನಿಖರವಾದಂಥ ಮಾಹಿತಿ ಲಭ್ಯವಾಗಬೇಕಾಗಿದೆ. ಚಲನಚಿತ್ರ ನಟರ ಮೇಲೆ ಅಟ್ಯಾಕ್ ಆಗ್ತಿರುವಂತಹ ಘಟನೆಗಳು ಇತ್ತೀಚೆಗೆ ತೀರಾ ಕಾಮನ್ ಆಗ್ತಾ ಇದೆ. ಅದಲ್ಲದೆ ಬಾಲಿವುಡ್ನಲ್ಲಂತೂ ಸಾಕಷ್ಟು ಬಾರಿ ಈ ಥರದ ಘಟನೆಗಳ ಆಗಿದೆ. ಆದರೆ ಇಷ್ಟು ಗಂಭೀರವಾಗಿ ಚಾಕುವಿನಿಂದ ಇರಿದಿದ್ದಾರೆ ಅನ್ನೋದು ಸಹಜವಾಗಿಯೇ ಅವರ ಅಭಿಮಾನಿಗಳಿಗೆ ಆತಂಕ ಆಗಿದೆ. ಸದ್ಯ ಸೈಫ್ ಆರೋಗ್ಯ ಯಾವ ರೀತಿ ಆಗಿದೆ, ಏನು ಟ್ರೀಟ್ಮೆಂಟನ್ನು ಕೊಡ್ತಾ ಇದ್ದಾರೆ, ಆಪರೇಷನ್ ಏನಾದರೂ ಮಾಡಲಾಗಿದೆಯಾ ಅಥವಾ ಮಾಡಬೇಕಾ, ಅದರ ಅವಶ್ಯಕತೆ ಇದೆಯಾ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ತಕ್ಷಣಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ, ಟ್ರೀಟ್ಮೆಂಟ್ ಶುರು ಮಾಡಲಾಗಿದೆ. ಮತ್ತು ಈ ವಿಚಾರ ತಿಳಿತಾ ಇದ್ದ ಹಾಗೆ ಪೊಲೀಸರು ಎಫ್ಐಆರ್ ಅನ್ನು ದಾಖಲಿಸಿಕೊಂಡಿದ್ದಾರೆ, ತನಿಖೆಯನ್ನು ಶುರು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕಳ್ಳತನಕ್ಕೆ ಅಂತಾನೆ ಬಂದಿದ್ದ ಅನ್ನೋದು ಪ್ರಶ್ನೆ. ಪ್ರಾಥಮಿಕ ಹಂತದಲ್ಲಿ ಕಳ್ಳತನಕ್ಕೆ ಆ ಸಂದರ್ಭದಲ್ಲಿ ಬಂದಿರಬಹುದು ಅಂತ ಹೇಳಲಾಗ್ತಾ ಇದ್ರು ತನಿಖೆಯ ಸಂದರ್ಭದಲ್ಲಿ ಸತ್ಯಾನುಸತ್ಯತೆ ಗೊತ್ತಾಗಲಿದೆ. ಬೇಕು ಅಂತ ಟಾರ್ಗೆಟ್ ಮಾಡಿ ಮನೆಗೆ ನುಗ್ಗಿರೋದಾ, ಮೊದಲೇ ಪ್ಲಾನ್ ಮಾಡ್ಕೊಳ್ಳಲಾಗಿದ್ದ, ಅಥವಾ ಇದು ಚಿತ್ರನಟರ ಮನೆ ಅಂತ ಗೊತ್ತಿದ್ದೇ ಕಳ್ಳತನಕ್ಕೆ ಅಂತಾನೆ ಬರಲಾಗಿದ್ದ, ಎಲ್ಲವೂ ಕೂಡ ಪ್ರಶ್ನೆ. ಎಲ್ಲದ್ರ ಬಗ್ಗೆ ಇದೀಗ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಸಹಜವಾಗಿಯೇ ಸೆಲೆಬ್ರಿಟಿಗಳ ಮನೆ ಅಂತ ಹೇಳಿದ್ರೆ ಸೆಕ್ಯೂರಿಟಿಗಳೆಲ್ಲ ಇದ್ದೇ ಇರ್ತಾರೆ.
ಸೆಕ್ಯೂರಿಟಿಯು ಇರಲಿಲ್ವಾ? ಅವರ ಕಣ್ ತಪ್ಪಿಸಿಯೂ ಬಂದಿದ್ದ? ಇದು ಕೂಡ ಪ್ರಶ್ನೆ. ಹಾಗೆಯೇ ಸಿ ಸಿ ಕ್ಯಾಮ್ರಾಗಳು ಕೂಡ ಅಳವಡಿಕೆ ಆಗಿರುತ್ತೆ. ಸಿ ಸಿ ಕ್ಯಾಮ್ರಾದಲ್ಲಿ ಗೊತ್ತಾಗುತ್ತೆ ಎಷ್ಟು ಜನ ಬಂದಿದ್ರು, ಏನು ಗೆತ್ತ, ಎಲ್ಲಿಗೆ ಹೋದ್ರು, ಯಾವ ವೇಷ ಧರಿಸಿದ್ರು, ಏನರಲ್ಲಿ ಬಂದಿದ್ರು, ಎಲ್ಲದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗುತ್ತೆ. ಈಗ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ, ತನಿಖೆಯನ್ನು ಶುರು ಮಾಡಿದ್ದಾರೆ. ಲೀಲಾವತಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಪಡ್ಕೊಳ್ತಾ ಇದ್ದಾರೆ ಸೈಫ್ ಅಲಿ ಖಾನ್. ಸದ್ಯ ಅವರ ಆರೋಗ್ಯ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ಮತ್ತು ಯಾವ ಟ್ರೀಟ್ಮೆಂಟನ್ನು ಕೊಡಲಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಮನೆಯಲ್ಲಿಗೆ ಅವರ ಪತ್ನಿ ಮತ್ತು ಮಕ್ಕಳು ಇದ್ದರು, ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಯಾಕಂದರೆ ಮನೆಯಲ್ಲಿ ಮಕ್ಕಳು ಕೂಡ ಇದ್ದಿದ್ದರಿಂದ ಅನಾಹುತ ಏನಾದರೂ ಸಂಭವಿಸ್ಬಿಡ್ತಿತ್ತು. ಸೈಫ್ ಅಲಿ ಖಾನ್ ಅವರನ್ನು ತಡೆಯುವಂಥ ಪ್ರಯತ್ನವನ್ನು ಮಾಡಿದಂಥ ಸಂದರ್ಭದಲ್ಲೇ ದಾಳಿ ಆಗಿರೋದು ಅಂತ ಹೇಳಲಾಗ್ತಾ ಇದೆ. ದುಷ್ಕರ್ಮಿಗಳು ಮತ್ತು ಸೈಫ್ ಅಲಿ ಖಾನ್ನ ನಡುವೆ ಒಂದಷ್ಟು ಹೊತ್ತುಗಳ ಕಾಲ ಈ ತಳ್ಳಾಡೋದು, ನೂಕಾಡೋದು ಇದೆಲ್ಲವೂ ಆಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಈ ಸಂದರ್ಭದಲ್ಲೇ ಸೈಫ್ ಅಲಿ ಖಾನ್ಗೆ 2-3 ಜಾಗಕ್ಕೆ ಪೆಟ್ಟಾಗಿದೆ. ಕುತ್ತಿಗೆ, ಬೆನ್ನು ಈ ಭಾಗಗಳಿಗೆ ಪೆಟ್ಟಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಮುಂಬೈನ ಲೀಲಾವತಿ ಆಸ್ಪತ್ರೆಯಲ್ಲಿ ನಟನಿಗೆ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಇದೀಗ ಪೊಲೀಸರು ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಈ ಬಗ್ಗೆ ಸೈಫ್ ಅಲಿ ಖಾನ್ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಪೊಲೀಸರ ಬಳಿ, ಮಾತನಾಡುವ ಪರಿಸ್ಥಿತಿಯಲ್ಲಿ ಇದ್ರಾ, ಸುಮಾರು 10 ಸೆಂಟಿಮೀಟರ್ ಗಾಯಗಳಾಗಿದೆ ಅಂತ ಅಂದಾಗ ಮತ್ತು ಬೆನ್ನಿನ ಭಾಗಕ್ಕೆ ಚಾಕು ಇರಿತ ಆಗಿದೆ ಅಂತ ಅಂದಾಗ ಸಹಜವಾಗಿ ಒಂದು ಪ್ರಶ್ನೆ ಹುಟ್ಕೊಳ್ಳುತ್ತೆ, ಅವರ ಆರೋಗ್ಯ ಈಗ ಹೇಗಿದೆ ಅಂತ. ತೀವ್ರ ರೀತಿಯಾದಂಥ ಸಮಸ್ಯೆ ಏನಾದರೂ ಆಗಿದೆಯಾ, ಗಂಭೀರವಾದಂಥ ಗಾಯಗಳಾಗಿದೆಯಾ, ಅವರ ಹೆಲ್ತ್ ಕಂಡೀಷನ್ ಸದ್ಯದ ಮಟ್ಟಿಗೆ ಯಾವ ರೀತಿ ಆಗಿದೆ, ಇದು ಪ್ರಶ್ನೆ. ಈ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ರಾತ್ರಿ 2 ಗಂಟೆಯ ಸುಮಾರಿಗೆ ಈ ಒಂದು ಘಟನೆ ನಡೆದಿರುವಂಥದ್ದು. ಮನೆಯಲ್ಲಿಗೆ ಸೈಫ್ ಅಲಿ ಖಾನ್ ಮತ್ತು ಅವರ ಕುಟುಂಬ ಇದ್ದಂಥ ಸಂದರ್ಭದಲ್ಲಿ ಏಕಾಏಕಿಯಾಗಿ ಮನೆಗೆ ನುಗ್ಗಿರೋದು ದುಷ್ಕರ್ಮಿ. ಟೈಟ್ ಸೆಕ್ಯೂರಿಟಿ ಇದ್ರೂ ಕೂಡ ಹೇಗೆ ಮನೆಗೆ ನುಗ್ಗಿರ್ತಾರೆ? ಯಾಕಂದರೆ ಸೆಲೆಬ್ರಿಟಿಗಳ ನಿವಾಸ ಅಂತ ಹೇಳಿದ್ರೆ ಮನೆ ಮುಂದೆ ಸೆಕ್ಯೂರಿಟಿಗಳಿರ್ತಾರೆ, ಜೊತೆಗೆ ಸಿ ಸಿ ಕ್ಯಾಮ್ರಾಗಳಿಗಿರುತ್ತೆ, ಎತ್ತರದ ಕಾಂಪೌಂಡ್ಗಳಿರುತ್ತೆ, ಎಲ್ಲವೂ ಕೂಡ ಇರುತ್ತೆ. ಅವರ ಸೇಫ್ಟಿಗೆ ಅಂತ ಅವ್ರ ಮನೆಯನ್ನು ಕಟ್ಟಿಸ್ಕೊಂಡಿರ್ತಾರೆ. ಆದರೂ ಕೂಡ ಹೇಗೆ ಮನೆಯ ಒಳಗೆ ದುಷ್ಕರ್ಮಿಗಳು ನುಗ್ಗಿದ್ರು ಅನ್ನೋದು ಪ್ರಶ್ನೆ. ಮೇಲ್ನೋಟಕ್ಕೆ ಕಳ್ಳತನಕ್ಕೆ ಅಂತ ಬಂದಿದ್ದು ಅಂತ ಹೇಳಲಾಗ್ತಾ ಇದೆ. ತನಿಖೆಯ ನಂತರವೇ ಇದರ ಬಗ್ಗೆ ನಿಖರವಾದ ಮಾಹಿತಿ ಸಿಗಬೇಕು. ಇದು ಕಳ್ಳತನಕ್ಕೆ ಅಂತಾನೇ ಬಂದಿದ್ದ ಅಥವಾ ಅಟ್ಯಾಕ್ ಮಾಡೋದಕ್ಕೆ ಅಂತಾನೇ ಬಂದಿದ್ದ, ಎಲ್ಲವೂ ಕೂಡ ಪ್ರಶ್ನೆ. ಈಗ ಸದ್ಯದ ಮಟ್ಟಿಗೆ ಕಳ್ಳತನಕ್ಕೆ ಅಂತ ಬಂದಿರೋದು ಅಂತ ಹೇಳಲಾಗ್ತಾ ಇದೆ. ತನಿಖೆ ಸಂಪೂರ್ಣ ಆದ ನಂತರ ಮಾಹಿತಿ ದೊರಕಲಿದೆ. ಸದ್ಯ ನಟ ಸೈಫ್ ಅಲಿ ಖಾನ್ನ ಪರಿಸ್ಥಿತಿ ಗಂಭೀರವಾಗಿದೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ. ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಯಾವ ಟ್ರೀಟ್ಮೆಂಟನ್ನು ಶುರು ಮಾಡಿದ್ದಾರೆ, ಎಷ್ಟರ ಮಟ್ಟಿಗೆ ಗಾಯಗಳಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕು. ನಟ ಸೈಫ್ ಅಲಿ ಖಾನ್ ಪರಿಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಸೈಫ್ ಅಲಿ ಖಾನ್ಗೆ ದೇಹದ 6 ಕಡೆ ಗಾಯಗಳಾಗಿದೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ನಟ, ಚಿಕಿತ್ಸೆಯನ್ನ ನೀಡ್ತಾ ಇದ್ದಾರೆ ಲೀಲಾವತಿ ಆಸ್ಪತ್ರೆಯ ವೈದ್ಯರು. 6 ಕಡೆ ಗಾಯಗಳಾಗಿದೆ. ಚಾಕು ಇರಿತ ಮತ್ತು ಆ ತಳ್ಳಾಟ, ನೂಕಾಟದ ಸಂದರ್ಭದಲ್ಲಿ ಕೈಗೂ ಕೂಡ ಗಾಯ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಬೆನ್ನು, ಕೈ, ಕುತ್ತಿಗೆ ಈ ಭಾಗಗಳಿಗೆ ಗಾಯಗಳಾಗಿರೋದು. 6 ಕಡೆಯಲ್ಲಿ ಗಾಯಗಳಾಗಿದೆ. ಸದ್ಯ ನಟ ಸೈಫ್ ಅಲಿ ಖಾನ್ ಪರಿಸ್ಥಿತಿ ಗಂಭೀರ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಏನಾದರೂ ಇದೆಯಾ, ಆಪರೇಷನ್ ಅವಶ್ಯಕತೆ ಏನಾದರೂ ಇದೆಯಾ ಅನ್ನೋದು ಕೂಡ ಸದ್ಯಕ್ಕೆ ಎದುರಾಗ್ತಾ ಇರುವಂತಹ ಪ್ರಶ್ನೆ. ಅವರ ಕುಟುಂಬಸ್ಥರೆಲ್ಲ ಆಸ್ಪತ್ರೆಯಲ್ಲೇ ಬೀಡು ಬಿಟ್ಟಿದ್ದಾರೆ. ಟ್ರೀಟ್ಮೆಂಟ್ ಅನ್ನ ಕೊಡ್ಲಾಗ್ತಾ ಇದೆ. ಸ್ವಲ್ಪ ಗಂಭೀರವಾದಂಥ ಸಿಚುವೇಶನ್ ಇದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ವೈದ್ಯರು ಮಾಹಿತಿ ಹಂಚ್ಕೊಳ್ಬೇಕು. ಹೆಲ್ತ್ ಬುಲೆಟಿನನ್ನು ಬಿಡುಗಡೆ ಮಾಡ್ತಾರೆ ಸಹಜವಾಗಿ, ಬಟ್ ಇಷ್ಟು ಬೇಗ ಅಲ್ಲ. ಸೆಲೆಬ್ರಿಟಿ ಆಗಿರುವಂಥ ಕಾರಣಕ್ಕಾಗಿ ಸಹಜವಾಗಿ ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇರ್ತಾರೆ, ಏನಾಗಿರ್ಬೋದು, ಏನು ಗೆತ್ತ ಅಂತ ಒಂದು ನಿಖರವಾದಂಥ ಮಾಹಿತಿ ಅವಶ್ಯಕತೆಗಿದೆ. ಅವರನ್ನು ಟ್ರೀಟ್ ಮಾಡ್ತಾ ಇರುವಂಥ ವೈದ್ಯರು ಏನು ಹೇಳ್ತಾರೆ, ಆರೋಗ್ಯ ಹೇಗಿದೆ, ಎಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಸದ್ಯ ಇದೀಗ ಆತಂಕದ ವಾತಾವರಣ ಇದೆ. ಅವರ ಕುಟುಂಬಸ್ಥರು ಕೂಡ ಕಂಗಾಲಾಗಿದ್ದಾರೆ. ಅಂದರೆ ಒಂದು ಗೆಸ್ ಕೂಡ ಇರಲಿಲ್ಲ. ನಿದ್ರೆಯ ಮಂಪರಿನಲ್ಲಿ ಇದ್ದವರಿಗೆ ಏಕಾಏಕಿಯಾಗಿ ಯಾರೋ ಬಂದು ಚಾಕು ಹಾಕ್ತಾರೆ ಅಂತ ಅಂದರೆ ಸಹಜವಾಗಿ ಒಂದು ಆಘಾತಕ್ಕೆ ಒಳಗಾಗಿರ್ತಾರೆ.
ಏನಾಯಿತು ಏನು ಎತ್ತ ಎಲ್ಲ ಗೊತ್ತಾಗೋದಕ್ಕಿಂತ ಮುಂಚಿತವಾಗಿ 6 ಕಡೆ ಗಾಯಗಳಾಗಿದೆ. 2-3 ಬಾರಿ ಚಾಕುವಿನಿಂದ ಇರಿತವಾಗಿದೆ. ಬ್ಲಡ್ ಲಾಸಸ್ ಕೂಡ ಆಗಿರುತ್ತೆ. ಇಮಿಡಿಯೇಟ್ ಆಗಿ ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗಲಾಗಿದೆ, ಅಡ್ಮಿಟ್ ಮಾಡಲಾಗಿದೆ. ಲೀಲಾವತಿ ಆಸ್ಪತ್ರೆಯಲ್ಲಿ ಇದೀಗ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ಹಾಗಾಗಿ ಅವರ ಕುಟುಂಬಸ್ಥರು ಕೂಡ ಒಂದು ರೀತಿಯಾಗಿ ಆಘಾತಕ್ಕೊಳಗಾಗಿದ್ದಾರೆ. ಮಕ್ಕಳು ಇದ್ರು ಮನೆಯಲ್ಲಿ ಮತ್ತು ಅವರ ವೈಫ್ ಕರೀನಾ ಕಪೂರ್ ಕೂಡ ಇದ್ರು. ಅವರೆಲ್ಲರೂ ಕೂಡ ಆಘಾತಕ್ಕೆ ಒಳಗಾಗಿದ್ದಾರೆ.